ಇವತ್ತು ಯೋಗ ರಸ್ತೆಯ ಈಡಿಗರ ಜಾಗದಲ್ಲಿ ಇವರು ಏನು ಹೈವೇ ರೋಡನ್ನು ಕೆಲಸ ಕಾಮಗಾರಿ ಮಾಡಿದರು, ಆ ಒಂದು ಇದರಲ್ಲಿ ಹೋಗುವಂಥ ಇದರಲ್ಲಿ ಇವರು ಮಾಡಿದ ಕಳಪೆ ಕಾಮಗಾರಿಯಿಂದ ಇವತ್ತು ಲಾರಿ ಅವರು ಹಾಕಿದ ಕಳಪೆ ಕಬ್ಬಣ ಮತ್ತು ಅವರು ಮಾಡಿದ ಕಾಂಕ್ರೀಟು ವ್ಯವಸ್ಥೆಯಿಂದ ಇವತ್ತು ಲಾರಿ ಇಲ್ಲಿ ಸಿಕ್ಕಾಕೊಂಡಿದೆ. ಇದರಿಂದ ತುಂಬ ಅನಾಹುತ ಆಗುವ ಸಂದರ್ಭ ಇತ್ತು. ಹಾಗಾಗಿ ಈ ಒಂದು ಜಾಗದಲ್ಲಿ ನಮ್ಮ ಕಾಂಗ್ರೆಸ್ನ ಮುಖಂಡರಾದ ತುಕಾರಾಮ್ ಅವರು ಇದ್ದಾರೆ. ಈ ಒಂದು ಕಾಮಗಾರಿಯ ಬಗ್ಗೆ ಅವರೆರಡು ಏನು ಮಾತಾಡ್ತಾರೆ ಅಂತ ಕೇಳೋಣ. ನಾನು ತುಕಾರಾಮ್ ಶಿರವಾಳ, ಪ್ರಾಂತ್ಯ ಆರ್ಯ ಈಡಿಗ ಸಂಘದ ಕಟ್ಟಡ ಸಮಿತಿಯ ಅಧ್ಯಕ್ಷ. ಇಲ್ಲಿ ನಮ್ಮದೊಂದು ಕಟ್ಟಡ ಕಾಮಗಾರಿ ನಡೀತಾ ಇದೆ. ಸಮಾಜದ ಈಡಿಗ ಸಮಾಜದ ಕಟ್ಟಡ ಕಾಮಗಾರಿ ನಡೀತಾ ಇದೆ. ಇಲ್ಲಿ ರಸ್ತೆ ಮಾಡುವವರು NHನವರು ಒಳ್ಳೆ ರಸ್ತೆ ಮಾಡಿದ್ದಾರೆ, ಒಳ್ಳೆ ಕಾಮಗಾರಿ ಮಾಡಿದ್ದಾರೆ ಅಂತ ಅವ್ರ ಭರವಸೆ ಇಟ್ಟು ಆ ಸ್ಲಾಬ್ ಹಾಕಿದ್ದಾರೆ. ಏನು ದಾರಿ ಹೋಗ್ಲಿಕ್ಕೆ ಒಳಗೆ ಆ ಸ್ಲಾಬ್ ಮಧ್ಯೆ ಲಾರಿ ಬಂದರೆ ಆ ಸ್ಲಾಬ್ ಹೊಡೆದ್ಬಿಟ್ಟು ಲಾರಿ ಜಾಮಾಗಿ ಅದೇನು ಪಲ್ಟೆ ಆಗಬೇಕಾಯ್ತು. ಪುಣ್ಯಕ್ಕೇನೋ ದೇವದಯದಿಂದ ಅಲ್ಲಿಗೆ ನಿಂತ್ಕೊಂಡಿದೆ. ತುಂಬ ಲಾರಿಯವರಿಗೆ ಕೂಡ ಲಾಸು, ಮತ್ತು ನಮಗೂ ಕೂಡ ಈ ಮೆಟೀರಿಯಲ್ ತರಿಸಿದವರಿಗೆ ಜಲ್ಲಿ ಲಾರಿ ಅದು ಮೆಟೀರಿಯಲ್ ತರಿಸಿದವ್ರಿಗೆ ಕೂಡ ಇದು ಲಾಸ್ ಆಗ್ತಾಯಿದೆ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಮ್ಮ MP ಗಳು MLAಗಳು ಇದನ್ನೆಲ್ಲ ಗಮನಿಸಿ ಈ ಕೆಲಸ, ಈ ಕಾಮಗಾರಿ ಮಾಡಿರ್ತಕ್ಕಂಥ ಕಾಂಟ್ರಾಕ್ಟ್ಗೆ ಇಡೀ ಸಾಗರದ ನಡೆದಿರ್ತಕ್ಕಂಥ ಎಲ್ಲ ಕೆಲಸನೂ ಇದೇ ಥರ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ. ಇದು ಪರಿಶೀಲನೆ ಮಾಡಿ ಬಿಲ್ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ. ಈಗ ಈ ಏನು NH ರೋಡ್ ತ್ಯಾಗರ್ತಿಯಿಂದ ಇಲ್ಲಿ LB ಕಾಲೇಜವರೆಗೆ ಏನು ರಸ್ತೆ ಮಾಡಿದ್ದಾರೆ, ಇಲ್ಲಿ ಎಂದು ಕಾಮಗಾರಿ ಆರಂಭ ಮಾಡಿದ್ರು ಇಲ್ಲಿವರೆಗೂ ಹಲವಾರು ಅಪಘಾತಗಳು ಆಗ್ತಾಯಿದ್ದಾವೆ. ಹಾಗೆ ಮೊನ್ನೆನೂ ಅಲ್ಲಿ BH ರೋಡಲ್ಲಿ ಒಂದು ಬಸ್ಸು ಸಿಕ್ಕಾಕೊಂಡಿತ್ತು, ಆಮೇಲೆ ಕಾರಿ ಸಹಿತ ಪಲ್ಟಿ ಹೊಡೆದಿತ್ತು. ಇವರ ಒಂದು ಕಾಮಗಾರಿ ಬಗ್ಗೆ ನೀವು MLAರಿಗೆ ಇದ್ರ ಮೂಲಕ ಯಾವ ರೀತಿ ಅವರಿಗೆ ಒಂದು ಮನವಿ ಮಾಡ್ಕೊಳ್ತಿದ್ದೀರಿ? ಸಾಗರ ಏನು ವಿಧಾನಸಭೆ ಶಾಸಕರು ನಮ್ಮ ಗೋಪಾಲ್ ಕೃಷ್ಣ ಸಾಹೇಬರಿಗೆ ಮನವಿ ಮಾಡೋದಷ್ಟೇ, ಈ ಕಾಮಗಾರಿನ ನೀವು ಖುದ್ದು ಪರಿಶೀಲನೆ ಮಾಡಿ. ಇಲ್ಲಿವರು ದಿನ ಇಂಥ ಅನಾಹುತಗಳು ಆಗ್ತಾ ಇರ್ತವೆ. ಈ ಕೆಲಸ ಸಂಪೂರ್ಣ ಕಳಪೆ ಆಗಿದೆ. ಮತ್ತು MP ಅವರಿಗೂ ಮನವಿ ಮಾಡ್ತೀನಿ, ಈ ಕೆಲಸ ಸಾಗರದಲ್ಲಿ ನಡೀತಕ್ಕಂಥ ಏನು ಕೆಲಸ ಇದೆ ಇದು ಕೂಡ ಕಳಪೆ ಆಗಿದೆ. ನೀವು ಪರಿಶೀಲನೆ ಮಾಡಿ ಈ ಕಾಂಟ್ರಾಕ್ಟ್ರಿಗೆ ಬಿಲ್ ಕೊಡುವ ವಿಚಾರದಲ್ಲಿ ಸ್ವಲ್ಪ ನಿಗಾವಹಿಸಿ. ಮತ್ತು ಮುಂದಿನ ದಿನಗಳಲ್ಲಿ ಇದೇ ಥರ ಗಾಡಿಗಳು ಸಿಕ್ಕಾಕೊಳ್ಳೋದು, ಇದೇ ಥರ ಸಮಸ್ಯೆಗಳಾದರೆ ನಾವು ಎಲ್ಲ ಸ್ಥಳೀಯ ಜನರು ಸೇರಿ ಪ್ರತಿಭಟನೆ, ಧರಣಿ ಇದನ್ನೆಲ್ಲ ಮಾಡಬೇಕಾಗ್ತದೆ. ನೀವು ಸಂಬಂಧಪಟ್ಟವರು ಇದನ್ನ ನಿಗಾವಹಿಸ್ಬೇಕಂತ ತಮ್ಮಲ್ಲಿ ಕೇಳ್ತೀನಿ. ಧನ್ಯವಾದಗಳು. ಈ ಒಂದು ಮಾಹಿತಿ ಕೊಟ್ಟಿದ್ದ ತುಕಾರಾಮಣ್ಣ ಅವರಿಗೆ ನಮ್ಮ ಅಗ್ನಿಸಾರದಿಂದ ಧನ್ಯವಾದಗಳು.